ಇಲ್ಲವಾಗುತ್ತಲೇ ಎಲ್ಲವಾಗುವ ಅಧ್ಯಾಯ 5. ಇಬ್ಬರಿಗೂ ಬೆಳಗ್ಗೆ ಬೇಗನೆ ಎಚ್ಚರವಾಯಿತು. ಮುಖ ತೊಳೆದು ಒಂದಿಷ್ಟು ನದಿಯ ದಡದಲ್ಲಿ ಸುತ್ತಿ ಬರುವುದಾಗಿ ಅಕ್ಷಯ್ ಹೊರಟಾಗ ಮನು ಸಹ ಅವನ ಜೊತೆ ಹೊರಟ. ಇನ್ನೂ ಸೂರ್ಯ ಹುಟ್ಟಲಿಲ್ಲ ನೋಡಿ, ಆಗಲೇ ಎಷ್ಟು ಜನ ನದಿಯ ದಡದಲ್ಲಿದ್ದಾರೆ. ಎಲ್ಲರಿಗೂ ಗಂಗೆಯಲ್ಲಿ ಮುಳುಗಿ ವಿಶ್ವನಾಥನ ದರ್ಶನ ಮಾಡುವ ಕಾತುರ, ಅಕ್ಷಯ್ ಹೇಳುತ್ತಾ ಇದ್ದ. ಅವರು ಹಾಗೆ ನದಿಯ ದಡದ ತಟಾಕದಲ್ಲಿ ಕಲ್ಲು ಹಾಸಿನ ಮೇಲೆ ಉದ್ದಕ್ಕೆ ನಡೆಯುತ್ತಾ ಇರುವಾಗಲೇ ಗಮನಿಸಿದರು. ನದಿಯ ಪಕ್ಕದಲ್ಲಿ ನೀರಿನ ಒಳಗೆ ಚಾಚಿಕೊಂಡಂತೆ ಇರುವ ಕಲ್ಲಿನ ಮಂಟಪಗಳಿದ್ದು, ಅದರಲ್ಲಿ ಕೆಲವು ಸಾಧುಗಳು ತಮ್ಮ ಜಪ ಇತ್ಯಾದಿಗಳನ್ನು ನಡೆಸಿದ್ದರು. ಅಂತಹುದೇ ಒಂದು ಕಲ್ಲು ಮಂಟಪದಲ್ಲಿ ಸಾಧು ಒಬ್ಬರು ನೆಟ್ಟಗೆ ನಿಂತು ತನ್ನ ಬಳಿಯಿದ್ದ ತ್ರಿಶೂಲವನ್ನು ನೆಲಕ್ಕೆ ತಾಕಿಸಿ ನಿಂತಿದ್ದರು. ಆದರೆ ಅವರಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಇವರು ಗಮನಿಸಿದಾಗ ಕಂಡಿದ್ದು, ಅವರು ಸೂರ್ಯ ಹುಟ್ಟುವ ಪೂರ್ವ ದಿಕ್ಕನ್ನೇ ದಿಟ್ಟಿಸುತ್ತಾ ಇದ್ದರು. ಪೊದೆಯಂತಹ ಮೀಸೆ, ಉದ್ದನೆಯ ಗಡ್ಡ, ಹಣೆಗೆ ಕೈಗಳಿಗೆ ಎದೆಗೆ ಹಚ್ಚಿದ ವಿಭೂತಿ ಪಟ್ಟಿ, ಕೈಯಲ್ಲಿನ ತ್ರಿಶೂಲ ಆ ಸಾಧುವಿಗೆ ಗಂಭೀರ ನಿಲುವನ್ನು ತಂದುಕೊಟ್ಟಿತ್ತು. ಸ್ವಲ್ಪ ಕಾಲ ನಿಂತು ನೋಡಿದರು. ನಂತರ ಪುನಃ ಮುಂದೆ ಅದೇ ಗಂಗಾ ನದಿಯ ದಡದಲ್ಲಿ ತಮ್ಮ ನಡುಗೆಯನ್ನು ಮುಂದುವರೆಸಿದರು ಅಕ್ಷಯ್ ಮತ್ತು ಮನು. ಇವರು ನಡೆಯುತ್ತಾ ಇರುವಂತೆ ಸೂರ್ಯ ನಿಧಾನವಾಗಿ ಪೂರ್ವದಿಂದ ಹೊರಬಂದ. ಕೆಂಪಗಿದ್ದ ಆಕಾಶ ಈಗ ಬೆಳ್ಳಗಾಗಲು ತೊಡಗಿತು. ಮನು ಕೇಳಿದ, ಅಕ್ಷಯ್, ಆಗಲೇ ನಾವು 3/4 ಗಂಟೆ ನಡೆದೆವು. ಹಿಂದೆ ಹೋಗೋಣವೇ? ಮತ್ತೆ ಸ್ನಾನ ಮಾಡಿ ಸಿದ್ಧವಾಗಬೇಕಲ್ಲವೇ? ಅಕ್ಷಯ್ಗೆ ಸಹ ಸರಿ ಅನ್ನಿಸಿತು. ನಡೆಯಿರಿ, ಹಿಂದೆ ಹೋಗೋಣ ಎನ್ನುತ್ತಾ ಅವನು ಹಿಂದೆ ತಿರುಗಿದ. ಈಗ ಇಬ್ಬರು ತಾವು ನಡೆದು ಹೋದ ದಾರಿಯಲ್ಲಿ ಹಿಂದೆ ಬರುತ್ತಾ ಇದ್ದರು. ಸೂರ್ಯ ಪೂರ್ತಿ ಅಂಚನ್ನು ಬಿಟ್ಟು ಮೇಲೆ ಬಂದಿದ್ದ. ಈಗ ಇಬ್ಬರೂ ತಾವು ಮೊದಲು ನೋಡಿದ ಸಾಧು ನಿಂತಿದ್ದ ಮಂಟಪದತ್ತ ಬಂದಿದ್ದರು. ಆಶ್ಚರ್ಯ ಎಂದರೆ ಆ ಸಾಧು ಈಗಲೂ ಅದೇ ಜಾಗದಲ್ಲಿ ಅದೇ ಭಂಗಿಯಲ್ಲಿ ಸ್ವಲ್ಪವೂ ಕದಲದೆ ನಿಂತಿದ್ದರು. ಮನುವಿಗೆ ಕುತೂಹಲ ಎನ್ನಿಸಿತು. ಇದೇನು ಅಕ್ಷಯ್, ನಾವು ಹೀಗೆ ಹೋಗುವಾಗಲೂ ಅಲ್ಲೇ ಹಾಗೆ ನಿಂತಿದ್ದರು, ಈಗಲೂ ಹಾಗೆ ಇರುವರು? ಅಕ್ಷಯ್ ಹೇಳಿದ. ಬಹುಶಃ ಯಾವುದೋ ಸಾಧನೆಯಲ್ಲಿ ತೊಡಗಿರುತ್ತಾರೆ. ಇವರು ಮತ್ತೆ 2 ನಿಮಿಷಗಳ ಕಾಲ ಅಲ್ಲೇ ನಿಂತು ಅವರನ್ನೇ ದಿಟ್ಟಿಸುತ್ತಾ ಇದ್ದರು. ಹೊರಡಬೇಕು ಅನ್ನುವುದರಲ್ಲಿ ಸಾಧು ಕದಲಿದರು. ನಿಧಾನವಾಗಿ ಹಿಂದೆ ತಿರುಗಿ ಮಂಟಪದಿಂದ ಕೆಳಗೆ ಇಳಿದು ಬರುತ್ತಾ ಬೆಪ್ಪರಂತೆ ತಮ್ಮನ್ನೇ ನೋಡುತ್ತಾ ನಿಂತ ಇವರಿಬ್ಬರನ್ನು ಕಂಡು ನಸುನಕ್ಕರು. ತೀರಾ ಆ ಸಾಧು ಹತ್ತಿರ ಬರುವಾಗ ಅಕ್ಷಯ್ ಹಾಗೂ ಮನು ಅವರಿಗೆ ನಮಸ್ಕಾರ ಮಾಡಿದರು. ಮಕ್ಕಳೇ, ನೀವಿಬ್ಬರೂ ಎಲ್ಲಿಂದ ಬರುತ್ತಾ ಇರುವಿರಿ? ಕೇಳಿದರು. ಅವರ ಹಿಂದಿ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅಕ್ಷಯ್ ಹೇಳಿದ, ಮಹಾರಾಜ್, ನಾವು ಮೈಸೂರು ದೇಶದವರು, ಬೆಂಗಳೂರಿನಿಂದ ಬರುತ್ತಾ ಇದ್ದೇವೆ. ಸಾಧು ಹೇಳಿದರು. ಸಂತಸವಾಯಿತು, ನಿಮಗೆ ಮಂಗಳವಾಗಲಿ. ಹಾಗೆಂದು ಹೇಳುತ್ತಾ ಹೊರಟರು. ಅಕ್ಷಯ್ ಅವರಿಗೆ ಕೇಳಿದ, ಸ್ವಾಮಿ, ಸುಮ್ಮನೆ ತಿಳಿದುಕೊಳ್ಳಲು ಕೇಳುತ್ತಾ ಇರುವೆ. ನಾವು ಹೋಗುವಾಗಲೂ ಬರುವಾಗಲೂ ನೀವು ಕದಲದೆ ನಿಂತು ಸೂರ್ಯನ ಕಡೆ ನೋಡುತ್ತಾ ಇದ್ದಿರಿ. ಏಕೆ ಎಂದು ನಾವು ತಿಳಿದುಕೊಳ್ಳಬಹುದೇ? ಸಾಧು ಹೇಳಿದರು. ಸೂರ್ಯ ರಶ್ಮಿಯ ದರ್ಶನ ಮಗು. ಬೆಳಗ್ಗೆ ಸೂರ್ಯ ಹುಟ್ಟುವ ಕಾಲಕ್ಕೆ ಬಂದು ನಿಂತು 1 ಗಂಟೆಯ ಕಾಲ ಸೂರ್ಯನ ಕಿರಣಗಳನ್ನು ದಿಟ್ಟಿಸಬೇಕು, ಕಣ್ಣು ಮಿಟುಕಿಸದೆ. ಅಕ್ಷಯ್ ಕೇಳಿದ ಆಶ್ಚರ್ಯದಿಂದ. ಅಂದರೆ ನೀವಿಲ್ಲಿ ನಿಂತಿರುವ 1-1.5 ಗಂಟೆಯ ಕಾಲಕ್ಕೂ ಕಣ್ಣು ಮಿಟುಕಿಸುವುದೇ ಇಲ್ಲವೇ? ಹಾಗೆ ನಿಂತಿರುವಿರಾ? ಸಾಧು ಹೇಳಿದರು. ಹೌದು ಮಗು, ಅಷ್ಟು ಕಾಲವೂ ಕಣ್ಣು ಮಿಟುಕಿಸದೆ, ದೇಹವನ್ನು ಕದಲಿಸದೆ ನಿಶ್ಚಲನಾಗಿ ನಿಂತಿರಬೇಕು. ಇದು ಗುರುವಿನ ಬೋಧನೆ. ಅಕ್ಷಯ್ ಸುಮ್ಮನಾದ. ಮನು ಮತ್ತೆ ಕೇಳಿದ, ಸ್ವಾಮಿ, ಇದನ್ನು ಕೇಳುವುದಕ್ಕೆ ತಪ್ಪು ಭಾವಿಸಬೇಡಿ. ಹೀಗೆ ಸುಮ್ಮನೆ ನಿಲ್ಲುವುದರಿಂದ ಏನು ಲಾಭ? ಏಕೆ ಹಾಗೆ ನಿಲ್ಲಬೇಕು? ಇದರಿಂದ ನಮಗೆ ಏನು ಉಪಯೋಗ ಆಗುವುದು? ಸಾಧು ಮನುವನ್ನು ದಿಟ್ಟಿಸಿದ. ಅವನ ಕಣ್ಣ ದೃಷ್ಟಿಗೆ ಮನು ಕದಲಿದ್ದ. ಅಕ್ಷಯ್ ಸಹ ಪ್ರಶ್ನೆ ತಪ್ಪಾಯಿತೇನೋ ಎಂದು ಭಾವಿಸಿದ. ಆದರೆ ಸನ್ಯಾಸಿ ಹೇಳಿದ ನಿರ್ಲಿಪ್ತನಾಗಿ, ಮಗು, ಯುಗ ಪ್ರವರ್ತಕನ ಹೆಸರು ಹೊತ್ತಿರುವೆ ನೀನು. ಮುಗ್ಧನಾಗಿ ಕೇಳಿದ ಕಾರಣಕ್ಕೆ ಉತ್ತರಿಸುತ್ತಾ ಇರುವೆ. ಸೂರ್ಯ ರಶ್ಮಿ ದರ್ಶನ ಇದು ಹಠಯೋಗದ ಒಂದು ಭಾಗ. ಹೀಗೆ ಹಠಯೋಗದ ಮೂಲಕ ನಮ್ಮ ದೇಹದ ಒಂದೊಂದು ಭಾಗದ ಮೇಲೂ ಸಹ ನಮ್ಮ ಹಿಡಿತ ಸಾಧಿಸಬೇಕು. ಇದು ನಮ್ಮ ಗುರುವಿನ ಆಜ್ಞೆ. ಇನ್ನೂ ಮಾತು ಸಾಕಾಯಿತು, ನೀವು ಹೊರಡಿ. ಹೀಗೆ ಹೇಳುತ್ತಾ ಸಾಧು ಹೊರಟರು. ಅಕ್ಷಯ್ ಸ್ವಲ್ಪ ಕಾಲ ಕಳೆದು ಹೇಳಿದ, ಮನು, ಬಾ ಹೋಗೋಣ. ಸಾಧುಗಳ ಜೊತೆ ಮಾತನಾಡುವಾಗ ಸ್ವಲ್ಪ ಎಚ್ಚರ ವಹಿಸು.
ಎಲ್ಲರೂ ಒಂದೇ ರೀತಿ ಇರಲ್ಲ. ಅವರಿಗೆ ಬಹುಶಃ ನಿನ್ನ ಪ್ರಶ್ನೆ ಇಷ್ಟವಾಗಲಿಲ್ಲ. ಮನು ಸಹ ಹೇಳಿದ. ಆಗಲಿ ಅಕ್ಷಯ್, ಆದರೆ ಅವನು ನನಗೆ ಹೇಳುವಾಗ ಯುಗಪ್ರವರ್ತಕನ ಹೆಸರು ಹೊತ್ತಿರುವೆ ಎಂದರು. ಅಂದರೆ ಮನು ಎಂದು ಅರ್ಥದಲ್ಲಿ. ನನ್ನ ಹೆಸರು ಅವರಿಗೆ ಹೇಗೆ ಗೊತ್ತಿತ್ತು? ಅಕ್ಷಯನಿಗೆ ಸಹ ಆಶ್ಚರ್ಯ ಅನ್ನಿಸಿತು. ನಂತರ ಹೇಳಿದ, ಬಹುಶಃ ನಾವಿಬ್ಬರು ಮಾತನಾಡುತ್ತಾ ಇದ್ದದ್ದು ಅವರ ಕಿವಿಗೆ ಬಿದ್ದಿರುವ ಸಾಧ್ಯತೆ ಇದೆ. ಅವರಿಬ್ಬರೂ ಪುನಃ ಮಾತನಾಡುತ್ತಾ ತಮ್ಮ ಕರ್ನಾಟಕ ಛತ್ರದ ಸಮೀಪ ಹೊರಟರು. ಕೆಲ ಕಾಲದಲ್ಲಿ ಅವರು ಕರ್ನಾಟಕ ಛತ್ರದ ಸಮೀಪ ತಲುಪಿದರು. ಹಿಂಬದಿಯಲ್ಲಿದ್ದ ಗಂಗೆಯಲ್ಲಿ ಮುಳುಗಿ ಸ್ನಾನ ಮುಗಿಸಿ ಹಿಂದೆ ಇದ್ದ ತಮಿಳು ವಿಧವೆಯ ಮನೆಯಲ್ಲಿ ಮಾಡಿದ್ದ ಇಡ್ಲಿ ಸಾಂಬಾರ್ ತಿಂದು ಬಂದರು. ಡೆಹ್ರಾಡೂನ್ ರೈಲು ಮಧ್ಯಾಹ್ನ 3 ಗಂಟೆಗೆ ಇದ್ದಿತು. ಅಷ್ಟರಲ್ಲಿ ಮತ್ತೆ ವಾರಣಾಸಿಯಲ್ಲಿ ನೋಡಲು ಏನಾದರೂ ಇದ್ದೀತಾ ಎಂದು ಮನು ಕೇಳಿದ. ಆ ಸಮಯದಲ್ಲಿ ಪಕ್ಕದಲ್ಲಿ ಸೈಕಲ್ ರಿಕ್ಷಾದವನು ಒಬ್ಬ ತನ್ನ ಸೈಕಲ್ ರಿಕ್ಷಾ ಜೊತೆ ನಿಂತಿದ್ದ. ಎಲ್ಲಿಗೆ ಹೋಗಬೇಕು ಬಾಬು ಎಂದ. ಅಕ್ಷಯ್ ಹೇಳಿದ, ನಿನ್ನೆ ವಿಶ್ವನಾಥನ ದರ್ಶನ ಆಯಿತು. ಮತ್ತೆ ನೋಡುವ ಸ್ಥಳಗಳು ಯಾವುದಿದೆ? ಬನ್ನಿ, ನನ್ನ ಸೈಕಲ್ ರಿಕ್ಷಾದಲ್ಲಿ ಕರೆದೊಯ್ಯುವೆ. ನೋಡಲು ಬೇಕಾದಷ್ಟು ಸ್ಥಳಗಳಿವೆ. ದುರ್ಗಾ ಮಂದಿರ, ಸಂಕಷ್ಟ ಹನುಮಾನ ಮಂದಿರ, ಬೆನಾರಸ್ ಯೂನಿವರ್ಸಿಟಿ, ಹಾಗೆ ನದಿ ಸೇತುವೆ ದಾಟಿದರೆ ಆ ಕಡೆ ವ್ಯಾಸಕಾಶಿಯಲ್ಲಿ ಮತ್ತೊಂದು ಶಿವನ ದೇವಾಲಯ ಇದೆ. ಎಲ್ಲ ತೋರಿಸುವೆ. ಅಕ್ಷಯ್ ಹೇಳಿದ. ಅದೆಲ್ಲ ಸರಿ, ಆದರೆ ನಮಗೆ ಸಮಯವಿಲ್ಲ. 3 ಗಂಟೆಗೆ ಡೆಹ್ರಾಡೂನ್ಗೆ ರೈಲು ಇದೆ. ಅದರಲ್ಲಿ ಹೋಗಬೇಕು. ಪುನಃ ರಿಕ್ಷಾವಾಲ ಹೇಳಿದ. ಹಾಗಾದರೆ ಒಂದು ಕೆಲಸ ಮಾಡಿ ಬಾಬು, ಈಗ ರೂಮ್ ಖಾಲಿ ಮಾಡಿ ಹೊರಟು ಬಿಡಿ. ನಾನು ನಿಮಗೆ ಮುಖ್ಯವಾಗಿ 3 ಜಾಗ ತೋರಿಸುವೆ. ದುರ್ಗಾ ಮಂದಿರ, ಸಂಕಟ ವಿಮೋಚನ ಹನುಮ ಹಾಗೂ ಬೆನಾರಸ್ ಯೂನಿವರ್ಸಿಟಿ. ಅದರ ಹತ್ತಿರ ಇರುವ ವಿಶ್ವನಾಥ ದೇವಾಲಯ ಹಾಗೂ ಬಿರ್ಲಾ ಮಂದಿರ ನೋಡಿ. ಅಲ್ಲಿಂದ ಸೀದಾ ರೈಲ್ವೆ ಸ್ಟೇಷನ್ಗೆ ಬಿಡುವೆ. ನೀವು ರೈಲು ಹತ್ತಬಹುದು. ಅಕ್ಷಯ್ ಹಾಗೂ ಮನು ಇಬ್ಬರು ಮಾತಾಡಿಕೊಂಡರು. ಇಲ್ಲಿದ್ದು ಇನ್ನು ಏನು ಮಾಡುವುದಿಲ್ಲ, ಹೊರಟು ಬಿಡುವುದು ಎಂದು. ಮ್ಯಾನೇಜರ್ಗೆ ಹೇಳಿ ರೂಮನ್ನು ಖಾಲಿ ಮಾಡಿ ಸೈಕಲ್ ರಿಕ್ಷಾ ಹತ್ತಿದರು. ಇಬ್ಬರು ಪ್ರಯಾಣಿಕರು ಹಾಗೂ ಇಬ್ಬರ ಬ್ಯಾಗ್ಗಳು ಹಿಡಿಸುತ್ತದಾ ಎನ್ನುವ ಅನುಮಾನ ಮನುವಿಗೆ. ನೀವು ಯಾಕೆ ಯೋಚಿಸುತ್ತೀರಿ ಬಾಬು? ಹತ್ತಿ, ನಿಮ್ಮನ್ನ ಕರೆದೊಯ್ಯುವುದು ನನ್ನ ಜವಾಬ್ದಾರಿ. ಒಟ್ಟು 20 ರೂಪಾಯಿ ಕೊಡಿ ಸಾಕು ಎಂದ. ಮೊದಲಿಗೆ ಮನುವಿಗೆ ಸಂಕೋಚ ಅನ್ನಿಸುತ್ತಾ ಇತ್ತು. ತಾನು ಕುಳಿತು ಅವನು ಕಷ್ಟ ಬಿದ್ದು ತುಳಿಯುವುದು ನೋಡಲು ಅದೇನೋ ಸಂಕೋಚ. ಸ್ವಲ್ಪ ಕಾಲ ಕಳೆಯುವುದರಲ್ಲಿ ಅರ್ಥವಾಯಿತು, ಇಲ್ಲಿ ಎಲ್ಲರೂ ಹಾಗೆ ಓಡಾಡುವುದು, ಅದು ಬಿಟ್ಟು ಬೇರೆ ಮಾರ್ಗವಿಲ್ಲ, ಅನುಕೂಲವೂ ಇಲ್ಲ ಎಂದು. ದೇವಾಲಯಗಳನ್ನು ಮುಗಿಸಿ ನಡುವೆ ಮತ್ತೆ ಅವನು ಮತ್ತೊಂದು ದೇವಾಲಯ ತೋರಿಸಿದ. ಕವಡೆ ಗೌರಿ ದೇವಾಲಯ ಎಂದು. ಅದೇನೋ ಶಿವನ ತಂಗಿಯಂತೆ. ಅತ್ತ ನದಿ ದಾಟಿದರೆ ವ್ಯಾಸಕಾಶಿ, ಅಲ್ಲಿ ದೊಡ್ಡದಾದ 3 ಶಿವಲಿಂಗಗಳಿವೆ. ಅದನ್ನೆಲ್ಲ ನೋಡುತ್ತಾ ಬೆನಾರಸ್ ಹಿಂದೂ ಯೂನಿವರ್ಸಿಟಿಗೆ ಬಂದರು. ವಿಶಾಲವಾದ ಆವರಣ. ಅಲ್ಲಿದ್ದ ವಿಶ್ವನಾಥನ ದೇವಾಲಯ, ಬಿರ್ಲಾ ಮಂದಿರ ದರ್ಶಿಸಿದರು. ಅಲ್ಲಿ ಓಡಾಡುವಾಗ ಅಕ್ಷಯ್ ಕೇಳಿದ ಮನುವನ್ನು, ಮತ್ತೊಂದು ವಿಷಯ ಗಮನಿಸಿದಿರಾ? ನೀವು ಇಲ್ಲೆಲ್ಲ ಓಡಾಡುವಾಗ ನಿಮಗೆ ಇದೆಲ್ಲ ಮೊದಲೇ ಪರಿಚಯದ ಜಾಗ ಅನ್ನಿಸುತ್ತದೆ ಅಲ್ಲವೇ? ಮನು ಹೇಳಿದ. ಹೌದು, ನಿಜ. ನಾನು ಅದನ್ನೇ ಹೇಳುವನಿದ್ದೆ. ಇಲ್ಲೆಲ್ಲ ಮೊದಲ ಬಾರಿ ಬರುತ್ತಿರುವ ಅಥವಾ ಅಪರಿಚಿತ ಜಾಗ ಎನ್ನುವ ಭಾವ ಮೂಡುವುದಿಲ್ಲ. ವಿಸ್ಮಯ ಎನಿಸುವುದೂ ಇಲ್ಲ. ಏನೋ ಮೊದಲೇ ಹಲವು ಸಲ ಭೇಟಿ ಮಾಡಿರುವ, ನೋಡಿರುವ ಭಾವ ಮೂಡುತ್ತದೆ. ಅಕ್ಷಯ್ ಹೇಳಿದ. ಬಹುಶಃ ಇದೇ ಕಾರಣಕ್ಕೆ ಕಾಶಿಯನ್ನು ಭಾರತೀಯರ ಹಿಂದೂಗಳ ಆತ್ಮ ಎನ್ನುವುದು. ಈ ಜಾಗ, ಮಹಿಮೆ ಎಲ್ಲವೂ ಹಿಂದೂಗಳ ಆತ್ಮದಲ್ಲಿ ಒಂದಾಗಿದೆ. ಇದೊಂದು ಧಾರ್ಮಿಕ ಸ್ಥಳ ಆಗಿದ್ದರೂ ಸಹ ನಮ್ಮಲ್ಲಿ ಭಯವಿಲ್ಲದೆ ಕೇವಲ ಭಕ್ತಿ ಮೂಡುವುದು. ಈ ನಡುವೆ ಅವರು ರಿಕ್ಷಾವಾಲನೊಡನೆ ಒಂದಿಷ್ಟು ಮಾತನಾಡಿದರು. ಅವನು ಹೇಳುತ್ತಾ ಇದ್ದ, ಭಾರತದ ಅತಿ ಪುರಾತನ ಜಾಗ ಬಾಬು ಇದು. ಇದಕ್ಕೆ 3500 ವರ್ಷಗಳ ಇತಿಹಾಸ ಇದೆ. ಪುರಾತನ ಕಾಲದಿಂದಲೂ ಈ ನಗರ ಅಸ್ತಿತ್ವದಲ್ಲಿದೆ. ಇದಕ್ಕೆ ಬೇಕಾದಷ್ಟು ಹೆಸರು. ವಾರಣಾಸಿ, ಕಾಶಿ, ಬೆನಾರಸ್, ಹೀಗೆ. ಇಲ್ಲಿ ಕಾಶಿ ವಿಶ್ವನಾಥ ಧ್ಯಾನಕ್ಕೆ ಕುಳಿತಿದ್ದಾನೆ. ಹಾಗಾಗಿ ಇದು ಸದಾ ಪುಣ್ಯಕ್ಷೇತ್ರ, ಪುಣ್ಯಭೂಮಿ. ವಿಶ್ವನಾಥನೇ ಧ್ಯಾನ ಮಾಡುವನೆ? ಯಾರ ಧ್ಯಾನ? ಮನು ಕೇಳಿದ ಕುತೂಹಲದಿಂದ. ರಾಮನಾಮ ತಾರಕ, ರಾಮನಾಮ ಧ್ಯಾನ, ರಿಕ್ಷಾವಾಲ ಹೇಳಿದ. ಅವನ ಮಾತು ಗಮನಿಸುತ್ತಾ ಅಕ್ಷಯ್ ಕೇಳಿದ, ನಿನ್ನ ಹೆಸರು ಏನು? ಅವನು ಹೇಳಿದ, ನನ್ನ ಹೆಸರು ವಕೀಲ್, ದ ಲಾಯರ್. ಅಕ್ಷಯ್ ಹೇಳಿದ. ಅದೆಂಥ ಹೆಸರು, ವಕೀಲ್ ಎಂದು? ಅದು ಸರ್ನೇಮ್ ಹೌದಾ? ರಿಕ್ಷಾವಾಲ ಹೇಳಿದ. ಅದೆಲ್ಲ ಗೊತ್ತಿಲ್ಲ ಬಾಬು. ನನ್ನನ್ನು ಎಲ್ಲರೂ ವಕೀಲ್ ಎಂದೇ ಕರೆಯುವರು. ಆದರೆ ಹಾಗೆ ಏಕೆ ಇಟ್ಟರೋ ಗೊತ್ತಿಲ್ಲ.
ವಕೀಲನನ್ನು ಕೇಳಿ ಒಳ್ಳೆಯ ಲಸ್ಸಿ ಅಂಗಡಿ ಮುಂದೆ ನಿಲ್ಲಿಸಿ ಲಸ್ಸಿ ಕುಡಿದರು. ವಕೀಲನಿಗೆ ಸಹ ಒಂದು ಲಸ್ಸಿ ಕೊಡಿಸಿದಾಗ ಅವನು ಖುಷಿಯಾಗಿ ಹೋದ. ನೀವು ನನಗೂ ಲಸ್ಸಿ ಕೊಡಿಸಿದಿರಿ ಬಾಬೂ ಎಂದ ಕೃತಜ್ಞತೆಯ ಧ್ವನಿಯಲ್ಲಿ. ಎಲ್ಲ ಓಡಾಟ ಮುಗಿಸಿ ಒಂದಿಷ್ಟು ತಿಂದು ಅವರ ರೈಲು ನಿಲ್ದಾಣಕ್ಕೆ ಸರಿಯಾಗಿ 3 ಗಂಟೆಗೆ ತಲುಪಿದರು. 5 ನಿಮಿಷದಲ್ಲಿ ರೈಲು ಬಂದಿತು. ವಕೀಲ ಬ್ಯಾಗುಗಳನ್ನು ಸಹ ಹಿಡಿದು ರೈಲು ಹತ್ತಿಸಿ ಹೋಗಿ ಬನ್ನಿ ಎನ್ನುವಾಗ ಇವರಿಗೆ ಖುಷಿ ಅನ್ನಿಸಿ ಮಾತನಾಡಿದ್ದಕ್ಕಿಂತ 5 ರೂಪಾಯಿ ಜಾಸ್ತಿ ಸೇರಿಸಿ 25 ರೂಪಾಯಿ ಕೊಡುವಾಗ ಅವನು ಖುಷಿಯಾಗಿ ಹೋದ. ಇಲ್ಲವಾಗುತ್ತಲೇ ಎಲ್ಲವಾಗುವ ಅಧ್ಯಾಯ 6. ರೈಲು ಸ್ವಲ್ಪ ದೂರ ಚಲಿಸಿತ್ತು. ಹತ್ತಿರ 1 ದಿನವೇನೋ ವಾರಣಾಸಿಯಿಂದ ಹರಿದ್ವಾರ ತಲುಪಲು. ಇಬ್ಬರು ಸಮಯ ಕಳೆಯಲು ಮಾತುಕತೆ ನಡೆಸಿದ್ದರು. ಉತ್ತರ ಭಾರತದಲ್ಲಿ ರೈಲ್ವೆ ಅಭಿವೃದ್ಧಿ ಆಗಿರುವಷ್ಟು ನಮ್ಮ ಭಾಗದಲ್ಲಿ ಆಗಲಿಲ್ಲ. ಅಲ್ಲೆಲ್ಲ ನಾವು ಇನ್ನೂ ಮೀಟರ್ ಗೇಜ್, ಸ್ಟೀಮ್ ಎಂಜಿನ್ ಕಾಲದಲ್ಲಿ ಇರುವಾಗಲೇ ಇಲ್ಲೆಲ್ಲ ಬ್ರಾಡ್ ಗೇಜ್ ಮಾಡಿ ವಿದ್ಯುತ್ ಎಂಜಿನ್ಗಳನ್ನು ಹಾಕಿದ್ದಾರೆ, ಮನು ಹೇಳಿದ. ನಮ್ಮಲ್ಲಿಂದ ಗೆದ್ದು ಬರುವ ಜನಪ್ರತಿನಿಧಿಗಳು ಹಾಗೆ ಇರುವರು. ಅಲ್ಲಿ ಬೇಕಾದ ಅನುಕೂಲತೆಗೆ ಯಾವುದೇ ಒತ್ತಡ ಹೇರಲ್ಲ, ಅಕ್ಷಯ್ ನುಡಿದ. ಎಂಥದೋ ಆಯಿತು, ಈಗೆಲ್ಲ ಸ್ಥಿರವಾದ ಸರ್ಕಾರಗಳು ಬರುತ್ತಾ ಇಲ್ಲ. ಅಧಿಕಾರದಲ್ಲಿ ಇರುವ ಜನರಿಗೆ ತಮ್ಮ ಸರ್ಕಾರ ಉಳಿಸಿಕೊಳ್ಳಲು ಕಷ್ಟಪಡಬೇಕು ಆ ದಿನಗಳು. ಇದೆಲ್ಲ ಯಾವಾಗ ಸರಿ ಹೋಗುತ್ತದೆ ಗೊತ್ತಿಲ್ಲ, ಮನು ನುಡಿದ. ಈಗೆಲ್ಲ ಇಲ್ಲಿ ಮಂಡಲ್ ಕಮಿಷನ್ ವಿರುದ್ಧ ಹೋರಾಟ ಬಲವಾಗಿದೆ. ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಗಿದ್ದಾರೆ. ವಿ.ಪಿ. ಸಿಂಗ್ ಸರ್ಕಾರ ಬಹುಮತ ಇಲ್ಲ, ಯಾವಾಗ ಬೇಕಾದರೂ ಬೀಳಬಹುದು ಎನ್ನುತ್ತದೆ ಪತ್ರಿಕಾ ವರದಿಗಳು. ಏನಾಗುತ್ತದೋ ಏನೋ ಗೊತ್ತಿಲ್ಲ, ಎಲ್ಲ ಅಸ್ಥಿರ. ರೈಲಿನಲ್ಲಿ ಮಾತನಾಡುತ್ತಾ ಇದ್ದ ಮತ್ಯಾರೋ ಪ್ರಯಾಣಿಕ ಇವರ ಮಾತಿಗೆ ತಲೆ ಹಾಕಿದ. ಇನ್ನೆಲ್ಲಿ ವಿ.ಪಿ. ಸಿಂಗ್, ಸರ್ಕಾರದ ಕತೆ ಮುಗಿಯಿತು, ರಾಜೀನಾಮೆ ಕೊಟ್ಟಾಯಿತು. ಈಗ ಅಕ್ಷಯ್ ಎಚ್ಚೆತ್ತ. ರೈಲಿನಲ್ಲಿ ಅಕ್ಕಪಕ್ಕದ ಜನ ಇವರನ್ನು ನೋಡುತ್ತಾ ಇದ್ದರು. ಇಬ್ಬರೂ ಕನ್ನಡದಲ್ಲಿ ಮಾತನಾಡುತ್ತಾ ಇರುವರಾದರೂ ಇವರ ಮಾತಿನ ಸಾರಾಂಶ ಅವರಿಗೆ ಅರ್ಥ ಆಗುವಂತೆ ಇದ್ದಿತು. ಸರಿ, ರಾಜಕೀಯ ಏಕೆ ಎಂದು ಅಕ್ಷಯ್ ಮಾತು ಬದಲಿಸಿದ. ಅದು ಸರಿ ಮನು, ಆದರೆ ನಿನ್ನೆಯ ರಾತ್ರಿ ಕಾಶಿಯಲ್ಲಿ ಅದೇನು ನೀವು ಬಾಲ್ಕನಿಯಲ್ಲಿ ಮಲಗಿದ್ದವರು ಯಾವಾಗಲೂ ಒಳಗೆ ಹೋಗಿ ಮಲಗಿಬಿಟ್ಟಿದ್ದೀರಿ? ಏಕೆ, ನಿದ್ದೆ ಬರಲಿಲ್ವೇ ಅಥವಾ ಚಳಿ ಅನ್ನಿಸ್ತಾ? ಮನು ಹೇಳಿದ. ಅಯ್ಯೋ, ಚಳಿಯಲ್ಲಿ ಬಂದಿತ್ತು. ಅದೇನೋ ಮುಜುಗರ ಅನ್ನಿಸಿತು ಅಲ್ಲಿ ಮಲಗಲು, ಹಾಗಾಗಿ ಎದ್ದು ಹೋದೆ. ಅಕ್ಷಯ್ ಕುತೂಹಲದಿಂದ ಕೇಳಿದ. ಅಂದರೆ ನಾನು ಯಾವುದೋ ಹಳೆಯ ಸಾವಿನ ಘಟನೆ ಹೇಳಿದ ಕಾರಣಕ್ಕೆ ಇರಬಹುದಾ? ಮನು ತುಸು ಸಂಕೋಚದಲ್ಲಿ ಹೇಳಿದ. ನೀವು ಹೇಳಿದಿರಿ, ನಾನು ಸಹ ಆ ಸತ್ತು ಹೋದ ವ್ಯಕ್ತಿ ಮಲಗಿದ್ದ ಜಾಗದಲ್ಲೇ ಮಲಗಿರುವೆ ಎಂದು. ಅದನ್ನು ಕೇಳುವಾಗ ಏಕೋ ಅಸೌಖ್ಯ ಅನ್ನಿಸಿತು. ಅಲ್ಲಿನ ಜಮಖಾನೆ ಮೇಲೆ ಮಲಗಲು ಮುಜುಗರ ಅನ್ನಿಸಿ ಎದ್ದು ಒಳಗೆ ಹೋದೆ. ಅಯ್ಯೋ, ಅದು ಎಂದೋ 2 ವರ್ಷಗಳ ಹಿಂದೆ ನಡೆದ ಘಟನೆ. ಹಾಗೆ ನೋಡಿದರೆ ಅಲ್ಲಿ ಪಕ್ಕದ ಹರಿಶ್ಚಂದ್ರ ಘಾಟ್ನಲ್ಲಿ ಸಾವಿರಾರು ವರ್ಷಗಳ ಕಾಲದಿಂದಲೂ ಎಷ್ಟು ಲಕ್ಷ ಹೆಣ ಸುಟ್ಟಿರುವರು ಯಾರಿಗೆ ಗೊತ್ತು. ಅದಕ್ಕೆ ಭಯ ಬಿದ್ದರೆ ಹೇಗೆ? ಅಕ್ಷಯ್ ನಗುತ್ತಾ ಇದ್ದ. ಮನು ಹೇಳಿದ. ಭಯ ಎಂದು ಅಲ್ಲ, ಸರಿ ಬಿಡಿ, ಏಕೆ ಮಾತು? ಒಬ್ಬೊಬ್ಬರ ಮನಸ್ಸು ಒಂದು ರೀತಿ. ಅಕ್ಷಯ್ ಸಹ ಆ ಮಾತು ನಿಲ್ಲಿಸಿದ. ರೈಲು ರಾತ್ರಿ ಪ್ರಯಾಣಕ್ಕೆ ಸಿದ್ಧವಾಗುತ್ತಾ ಇದ್ದಿತ್ತು. ಕತ್ತಲು ನಿಧಾನಕ್ಕೆ ಆವರಿಸಿತು. ರೈಲಿನಲ್ಲೇ ಬಂದ ಊಟವನ್ನು ಮುಗಿಸಿ ಇಬ್ಬರು ಮಲಗಲು ತಮ್ಮ ಜಾಗ ಸೇರಿದರು. ಬೆಳಗಿನಿಂದ ಮಾಡಿದ ಸುತ್ತಾಟದ ಆಯಾಸ ನಿದ್ರೆ ಆವರಿಸಿತು. ಮರುದಿನ ಬೆಳಿಗ್ಗೆ ಏಳುವಾಗಲೇ ರೈಲಿನಲ್ಲಿ ಮುಖ ತೊಳೆದು ಕಾಫಿ ಕುಡಿದರು. ರೈಲು ನೇರ ಹರಿದ್ವಾರ ಹೋಗುವುದಿಲ್ಲ, ಯಾವುದೋ ರೂರ್ಕಿ ಎನ್ನುವಲ್ಲಿ ಇಳಿಯಬೇಕು. ಅಲ್ಲಿ ಇಳಿಯುವಾಗ ಆಗಲೇ ನಡು ಮಧ್ಯಾಹ್ನ. ಅಲ್ಲಿಂದ ಮತ್ತೊಂದು ಬಸ್ಸು ಹಿಡಿದು ಹರಿದ್ವಾರ ತಲುಪುವಾಗ ಮಧ್ಯಾಹ್ನ 3 ಗಂಟೆ. ಹರಿದ್ವಾರದಲ್ಲಿ ಅದ್ಯಾವುದೋ ಗಂಗಾಲಹರಿ ಲಾಡ್ಜ್ ಎನ್ನುವಲ್ಲಿ ರೂಮು ಮಾಡಿದರು. ಅಕ್ಷಯ್ ಸಾಮಾನ್ಯ ರೂಮು ಎಂದೆಲ್ಲ ತಲೆಕೆಡಿಸಿಕೊಳ್ಳುವವನಲ್ಲ. ಕೆಲವೊಮ್ಮೆ ರೈಲ್ವೆ ಸ್ಟೇಷನ್, ಯಾವುದೋ ಆಶ್ರಮ ಎಂದೆಲ್ಲ ಜಾಗ ಸಿಕ್ಕರೂ ಆಯಿತು, ಕಾಲ ಕಳೆದು ಮುಂದೆ ಹೊರಡುವನು. ಈಗ ಮನು ಜೊತೆಯಲ್ಲಿ ಇರುವ ಕಾರಣ ರೂಮು ಮಾಡಿದರು. ಹೋಟೆಲ್ನಲ್ಲಿ ಒಂದಿಷ್ಟು ತಿಂದು ಹೊರಗೆ ಸುತ್ತುವ ಕಾರ್ಯಕ್ರಮ ಅವರದು. ಅಲ್ಲಿ ಹೋಟೆಲ್ನಲ್ಲಿ ರಿಸೆಪ್ಷನ್ನಲ್ಲಿ ಕುಳಿತ ವ್ಯಕ್ತಿಯನ್ನು ಕೇಳಿ ಎಲ್ಲಿ ಹೋಗಿ ಬರಬಹುದೆಂದು ಲೆಕ್ಕ ಹಾಕಿದರು. ಅವರು ಅಲ್ಲಿ ನಿಧಾನಕ್ಕೆ ಉಳಿದು ಸುತ್ತುವಂತೆ ಇರಲಿಲ್ಲ. ಕಡಿಮೆ ದಿನದಲ್ಲಿ ಹೆಚ್ಚು ಸ್ಥಳಗಳನ್ನು ನೋಡುವ ಆತುರ. ಸೈಕಲ್ ರಿಕ್ಷಾ ಒಂದನ್ನು ಹತ್ತಿ ಮಾನಸಾದೇವಿ ದೇವಾಲಯ ನೋಡಲು ಹೊರಟರು. ನಮ್ಮ ಮನಸ್ಸಿನ ಕಾಮನೆಗಳನ್ನು ನೆರವೇರಿಸುವ ದೇವಿ ಅವಳು. ದೇವಾಲಯ ಬೆಟ್ಟದ ಮೇಲಿದೆ. ಅಲ್ಲಿ ಹೋಗಲು ರೋಪ್ ವೇ ಅನುಕೂಲ ಇದ್ದಿತು. ಅದಲ್ಲದೆ ಮೆಟ್ಟಿಲುಗಳನ್ನು ಹತ್ತಿ ಸಹ ಹೋಗಬಹುದು. ಆದರೆ ಅಕ್ಷಯ್ ಹಾಗೂ ಮನು ರೋಪ್ ವೇ ಟಿಕೆಟ್ ಪಡೆದು ಮೇಲೆ ಹೊರಟರು.
ಆದಷ್ಟು ಬೇಗ ದರ್ಶನ ಮಾಡಿ ಇಳಿದರೆ 7 ಗಂಟೆಗೆ ಹರಿದ್ವಾರದ ಪ್ರಸಿದ್ಧವಾದ ಗಂಗಾ ಆರತಿಯನ್ನು ನೋಡಬಹುದು ಎಂದು ಅವರ ಉದ್ದೇಶ. ರೋಪ್ ವೇ ಇಬ್ಬರಿಗೂ ಮೊದಲ ಅನುಭವ. ತೊಟ್ಟಿಲಿನಲ್ಲಿ ಕುಳಿತು ಆಕಾಶ ಮಾರ್ಗವಾಗಿ ಸುತ್ತಲ ಪ್ರಕೃತಿಯ ಸೌಂದರ್ಯ ಸವಿಯುತ್ತಾ ಮೇಲೆ ಹೊರಟರು. ಮಾನಸಾದೇವಿಯ ದರ್ಶನ ಪಡೆದು ಹೊರಗೆ ಬಂದು ಒಂದಿಷ್ಟು ಸಮಯ ಕಳೆದರು. ಮುಳುಗುವ ಸೂರ್ಯನ ದರ್ಶನ ಅವರಿಗೆ ಸಂತಸ ನೀಡಿತ್ತು. ಮತ್ತೆ ರೋಪ್ವೇನಲ್ಲಿನ ತೊಟ್ಟಿಲಿನಲ್ಲಿ ಕುಳಿತು ಕೆಳಗೆ ಇಳಿದರು. ಮತ್ತೆ ಹರಿದ್ವಾರದ ಹರಿ ಕಿ ಪೌರಿ ಎನ್ನುವ ಗಂಗಾ ನದಿಯ ಘಾಟ್ ಪ್ರವೇಶಿಸುವಾಗ ಆಗಲೇ ಸಂಜೆ 6:45. ಆಗಲೇ 100 ಜನ ನದಿ ದಡದಲ್ಲಿ ಸೇರಿದ್ದರು. ಅಕ್ಷಯ್ ವಿವರಿಸುತ್ತಾ ಇದ್ದ, ಇದು ಪ್ರಾರಂಭವಾಗಿ ಬಹಳ ಕಾಲ ಆಗಿದೆ. ಈ ಜಾಗವನ್ನು ಹರಿ ಕಿ ಪೌರಿ ಎಂದರೆ ವಿಷ್ಣು ತನ್ನ ಪಾದವನ್ನು ನೆಲದ ಮೇಲೆ ಊರಿದ ಜಾಗ ಎನ್ನುವರು. ವಿಷ್ಣುವು ಬ್ರಹ್ಮಕುಂಡಕ್ಕೆ ಭೇಟಿ ನೀಡಿದನೆಂದು ವೇದಕಾಲದ ಪುರಾಣ ವಿವರಿಸುತ್ತದೆ. ಇತಿಹಾಸದಂತೆ ರಾಜ ವಿಕ್ರಮಾದಿತ್ಯ ತನ್ನ ತಮ್ಮ ಭರ್ತಾರಿಗಾಗಿ ಕಟ್ಟಿಸಿದ ಘಾಟ್ ಇದು. ಹಲವು ಸಲ ಪುನಃ ನಿರ್ಮಿಸಲಾಗಿದೆ. ಅಂತಹ ಜಾಗವಾದ ಇಲ್ಲಿ ಪ್ರತಿನಿತ್ಯ ಗಂಗೆಯ ಆರತಿಯನ್ನು ನೆರವೇರಿಸಲಾಗುತ್ತದೆ. ಈ ಪದ್ಧತಿ ಬಹುಶಃ 1910ರ ನಂತರ ಪ್ರಾರಂಭ ಆಗಿರಬಹುದು. ಗಂಗೆಯ ಮೂರ್ತಿಗಳನ್ನು ಇಟ್ಟು ಪೂಜೆ ಸಲ್ಲಿಸಿ ದೀಪದ ಅಲಂಕಾರಗಳೊಡನೆ ಕೈಯಲ್ಲಿ ಹಿಡಿದ ವಿವಿಧ ಅಲಂಕಾರದ ದೀಪದ ಜೊತೆ ಆರತಿ ಬೆಳಗುವರು. ಅಲ್ಲಿ ನೆರೆದಿರುವ ಜನ ಸಹ ಸಣ್ಣ ದೀಪಗಳನ್ನು ಎಲೆಗಳ ಮೇಲಿಟ್ಟು ನೀರಿನಲ್ಲಿ ತೇಲಿ ಬಿಡುವ ದೃಶ್ಯ ಕತ್ತಲಿನಲ್ಲಿ ಚಿತ್ತಾಕರ್ಷಕವಾಗಿರುತ್ತದೆ. 100 ಜನ ಮೆಟ್ಟಿಲುಗಳ ಮೇಲೆ ಕಲ್ಲಿನ ಜಗಲಿಗಳ ಮೇಲೆ ನೆರೆದಿದ್ದರು. ಪೂಜೆ ಆರಂಭವಾಗುತ್ತಾ ಇರುವಂತೆ ಎಲ್ಲರೂ ಭಕ್ತಿಯ ಭಾವದಿಂದ ಗಂಗೆಗೆ ಜಯಕಾರ ಹಾಕುತ್ತಾ ಇರುವರು. ಸುಮಾರು 1 ಗಂಟೆ ಕಾಲ ನೆರವೇರಿತು ಗಂಗಾ ಆರತಿ. ಮೇಲೆ ಬರುವಾಗಲೇ ಮತ್ತಷ್ಟು ತಡವಾಯಿತು. ಅಲ್ಲಿ ಆರತಿ ನಂತರ ಕೆಲವರು ಪ್ರಸಾದ ಹಂಚುತ್ತಾ ಇದ್ದರು. ಕಡಲೆಕಾಳು, ಹುಸುಲಿ ಮುಂತಾದವು. ಹೊರಗೆ ಬಂದು ಇಬ್ಬರು ಪುನಃ ಹರಿದ್ವಾರದ ಗಂಗಾ ನದಿಯ ಪಕ್ಕ ದಾರಿ ಸವೆಸಿದರು. ಎಲ್ಲವೂ ಹೊಸದು. ರಾತ್ರಿ ಹೋಟೆಲಿಗೆ ಬಂದು ಮಲಗುವಾಗ ಇಬ್ಬರಿಗೂ ನಿದ್ದೆಯ ಸೆಳೆತ. ಚಾರ್ಧಾಮ್ ಯಾತ್ರೆ ಎಂದು ಬೆಂಗಳೂರಿನಿಂದ ಹೊರಟದ್ದಾದರೂ ಹೀಗೆ ಹೋಗಬೇಕು ಎನ್ನುವ ನಿಶ್ಚಯ ಇರಲಿಲ್ಲ. ಬೆಳಗ್ಗೆ ಏಳುವಾಗ ಅಕ್ಷಯನಿಗೆ ಒಂದು ರೀತಿಯಲ್ಲಿ ಉತ್ಸಾಹ ತುಂಬಿತ್ತು. ಈಗೆಲ್ಲ ಹರಿದ್ವಾರದ ಕೆಲವು ಕಡೆ ಇಡ್ಲಿ, ವಡೆ, ದೋಸೆ ಮುಂತಾದ ದಕ್ಷಿಣ ಭಾರತದ ತಿಂಡಿ ಸಿಗುವುದಾದರೂ ಅದು ಸದಾ ತಿನ್ನುವುದೇ ಎನ್ನುತ್ತಾ ಹೋಟೆಲಿನಲ್ಲಿ ಇಬ್ಬರು ಪರೋಟ ತಿಂದರು. ಕರ್ನಾಟಕದ ಕಾಫಿ ಮಾತ್ರ ಸಿಗದು. ಅಲ್ಲಿನ ಟೀ ಕುಡಿದು ಸಮಾಧಾನ ಪಡಬೇಕು. ಅಲ್ಲಿನ ಜನರಾದರೋ ಬೆಳಗ್ಗೆ ಸಂಜೆ ಎನ್ನುವ ಭೇದವಿಲ್ಲದೆ ಸಮೋಸ, ಜಿಲೇಬಿ, ಟೀ ಎನ್ನುತ್ತಾ ಕಾಲ ಕಳೆಯುವುದು ಇಬ್ಬರಿಗೂ ಆಶ್ಚರ್ಯವೇ. ಉತ್ತರ ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಗಿನ ತಿಂಡಿ ಮಧ್ಯಾಹ್ನ ಊಟ ಎನ್ನುವ ರೀತಿಯ ನಮ್ಮ ಆಹಾರದ ಪದ್ಧತಿ ಕಡಿಮೆಯೇ. ಅಲ್ಲಿನ ಹೋಟೆಲ್ ಮಾಲೀಕ ಬಿಹಾರದವರು, ರಾಮ ಅಧೀರಾ ಎಂದು ಹೆಸರು. ಹರಿದ್ವಾರದಲ್ಲಿ ಎಷ್ಟೋ ವರ್ಷಗಳ ಕಾಲದಿಂದಲೂ ನೆಲೆಸಿದವರು. ಹೋಟೆಲ್ ವ್ಯವಹಾರದಲ್ಲಿ ಇರುವ ಕಾರಣ ಪ್ರವಾಸೋದ್ಯಮದಲ್ಲೂ ಬಹಳಷ್ಟು ಜನರ ಪರಿಚಯ ಅವರಿಗೆ. ಬೆಂಗಳೂರಿನಿಂದ ಬಂದಿದ್ದ ಮನು ಹಾಗೂ ಅಕ್ಷಯ್ ಜೊತೆ ಆತ್ಮೀಯವಾಗಿ ಮಾತನಾಡಿದ ಅಧೀರಾ ಹೇಳಿದರು, ಸಾಮಾನ್ಯವಾಗಿ ಅಷ್ಟು ದೂರದಿಂದ ಚಾರ್ಧಾಮ್ ಯಾತ್ರೆ ಬರುವವರು ಯಾವುದೋ ಟೂರಿಸ್ಟ್ ಏಜೆನ್ಸಿ ಮೂಲಕ ಗುಂಪುಗಳಲ್ಲಿ ಬರುವರು. ಒಬ್ಬೊಬ್ಬರೇ ಬರುವುದು ಅಪರೂಪ. ಇನ್ನು ಕೆಲವು ಕಾಲ ಅಷ್ಟೇ ಚಾರ್ಧಾಮ್ ಬಾಗಿಲು ಮುಚ್ಚುತ್ತವೆ. ಬಸ್ಸಿನಲ್ಲಿ ಹೋಗುವುದು ತಡವಾಗುತ್ತದೆ. ನಮ್ಮ ಒಬ್ಬ ಡ್ರೈವರ್ ಒಬ್ಬನಿದ್ದಾನೆ, ಶಂಕರ್ ಪಾಂಡೆ, ಬಹಳ ಒಳ್ಳೆಯವನು. ನಿಮಗೆ ಪರಿಚಯ ಮಾಡಿಸುವೆ. ಬಸ್ಸಿನಲ್ಲಿ ಹೋದರೆ 10-12 ದಿನ ತಗುಲುವ ಯಾತ್ರೆಯನ್ನು 6-7 ದಿನಕ್ಕೆ ಮುಗಿಸ್ಬೋದು. ಅದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ಏನು ಹೇಳ್ತೀರಿ? ಅಕ್ಷಯ್ ಹಾಗೂ ಮನು ಇಬ್ಬರಿಗೂ ಅದು ಒಪ್ಪಿಗೆ ಆಯಿತು. ಇಬ್ಬರೇ ಕಾರಿನಲ್ಲಿ ಹೊರಟರೆ ನಂತರ ಬೇಕಿದ್ದರೆ ದೆಹಲಿಗೆ ಕಾರಿನಲ್ಲೇ ಹೋಗಿ ಬೆಂಗಳೂರಿಗೆ ರೈಲು ಹತ್ತಬಹುದು. ಇಲ್ಲವೇ ಬದರಿನಾಥ್ನಿಂದ ಹಿಂದೆ ಬರುವಾಗ ಡೆಹ್ರಾಡೂನ್ನಲ್ಲಿ ಟ್ಯಾಕ್ಸಿಯಿಂದ ಇಳಿದು ದೆಹಲಿ ಕಡೆ ರೈಲು ಹತ್ತಬಹುದು ಎಂದು ಮಾತನಾಡಿ ನಿರ್ಧರಿಸಿದ್ದರು. ಈ ನಡುವೆ ಅವರಿಗೆ ಋಷಿಕೇಶ್ ಹೋಗುವುದನ್ನು ನಿರ್ಧರಿಸಬೇಕಿತ್ತು. ಶಂಕರ್ ಪಾಂಡೆ ಹೋಟೆಲ್ ಸಮೀಪ ಬಂದ. ಬಾಬು, ಇಲ್ಲಿಂದ ಬಾರ್ಕೋಟ್ ತಲುಪುವಾಗ 9-10 ಗಂಟೆ ಪ್ರಯಾಣ ತಗುಲುವುದು. ನೀವು ನಿರ್ಧರಿಸಿದರೆ ಸರಿ, ಈಗಲೇ ಹೊರಟು ಬಿಡೋಣ. ನನಗಂತೂ ಮತ್ತೆ ಯಾವುದೇ ಕೆಲಸವಿಲ್ಲ. ಗಾಡಿಗೆ ಸ್ವಲ್ಪ ಪೆಟ್ರೋಲ್ ತುಂಬಿಸಿ ಬಂದು ಬಿಡುವೆ. ನೀವು ಸಿದ್ಧರಾಗಿರಿ ಎಂದ. ಅಲ್ಲಿಯೇ ಚಾರ್ಧಾಮ್ ಯಾತ್ರೆಯ ಕಾರ್ಯಕ್ರಮ ನಿಗದಿಯಾಯಿತು. ಋಷಿಕೇಶ್ ಮೂಲಕ ಬಾರ್ಕೋಟ್ ಹೋಗಲು ಸಾಧ್ಯವಿಲ್ಲವೇ? ಮನು ಪ್ರಶ್ನಿಸಿದ. ಅವನಿಗೆ ಋಷಿಕೇಶ್ ತಪ್ಪಿ ಹೋಗುವುದೆಂಬ ಚಿಂತೆ. ಶಂಕರ್ ಪಾಂಡೆ ಹೇಳಿದ, ಬಾಬು, ನಿಮಗೆ ಋಷಿಕೇಶ್ ಹೋಗುವ ಇಚ್ಛೆ ಇದ್ದಲ್ಲಿ ಇವತ್ತು ಹೋಗಿ ಬರೋಣ. ಅದೇನೋ ಇಲ್ಲಿಂದ 1 ಗಂಟೆಯ ಪ್ರಯಾಣಕ್ಕಿಂತಲೂ ಕಡಿಮೆ. ಅಲ್ಲಿ ಎಲ್ಲ ಸುತ್ತಾಡಿ ಬಂದು ರಾತ್ರಿ ಇಲ್ಲಿ ಹೋಟೆಲ್ನಲ್ಲಿ ಇರಿ. ನಾಳೆ ಬೆಳಗ್ಗೆ 5 ಗಂಟೆಗೆ ಹೊರಡುವ. ಏನು ಹೇಳ್ತೀರಿ?
ಆದರೆ ಏಕೆ ಹಾಗೆ? ಋಷಿಕೇಶ್ನಿಂದಲೇ ಬಾರ್ಕೋಟ್ ತಲುಪಲು ಸಾಧ್ಯವಿಲ್ಲವೇ? ಅಕ್ಷಯ್ ಪ್ರಶ್ನಿಸಿದ. ಶಂಕರ್ ಪಾಂಡೆ ಹೇಳುತ್ತಾ ಇದ್ದ. ಅದು ಹಾಗಲ್ಲ ಬಾಬು. ಋಷಿಕೇಶ್ನಿಂದ ನೇರವಾಗಿ ಬಾರ್ಕೋಟ್ ಕಡೆ ಹೊರಟರೆ ಕೆಟ್ಟ ರಸ್ತೆ. ಇಲ್ಲಿಗಿಂತ 3 ಗಂಟೆ 4 ಗಂಟೆ ಹೆಚ್ಚು ಪ್ರಯಾಣ ಆಗುತ್ತದೆ. ಅಲ್ಲದೆ ಅದು ತುಂಬ ಜಂಜಡದ ಪ್ರಯಾಣ. ನಿಮಗೂ ದೇಹಶ್ರಮ ತುಂಬ. ಕೇದಾರನಾಥ ಹತ್ತುವವರೆಗೂ ಶಕ್ತಿ ಬೇಕಲ್ಲವೇ? ಶುರುವಿನಲ್ಲಿಯೇ ಸುಸ್ತಾದರೆ ಎಂದ. ಆದರೆ ಅಕ್ಷಯ್ ಮತ್ತು ಮನುವಿಗೆ ಮೊದಲು ಚಾರ್ಧಾಮ್ ಯಾತ್ರೆ ಮುಗಿಸಿಬಿಡಬೇಕು ಎನ್ನುವ ಇಚ್ಛೆ. ಅಲ್ಲದೆ ನಾಳೆ ಎಂದರೆ ಮತ್ತೂ 1 ದಿನ ತಡ ಎಂದು ಮನುವಿಗೆ ಯೋಚನೆ ಆಯಿತು. ಬದಲಾಗಿ ಇಂದೇ ಬಾರ್ಕೋಟ್ ಕಡೆ ಹೊರಟರೆ ಸರಿಯಾಗುವುದು ಎನ್ನುವ ಯೋಚನೆಯಲ್ಲಿ ಆಗಲೇ ಬಾರ್ಕೋಟ್ ಕಡೆ ಹೊರಡುವೆವೆಂದು ನಿರ್ಧರಿಸಿದರು. ಹಿಂದೆ ಬಂದ ನಂತರ ಋಷಿಕೇಶ್ ಹೋದರಾಯಿತು, ಮನು ಹೇಳಿದ. ಶಂಕರ್ ಪಾಂಡೆ ಹೇಳಿದ. ಸರಿ, ಹಾಗಿದ್ದರೆ ನೀವು ಹೋಟೆಲ್ನಿಂದ ಹೊರಡಲು ಸಿದ್ಧರಾಗಿ. ನಾನು 1/4 ಗಂಟೆಯಲ್ಲಿ ಇಲ್ಲಿರುತ್ತೇನೆ. ಈಗ ಹೊರಟರೆ ನೀವು ಡೆಹ್ರಾಡೂನ್ನಲ್ಲಿ ಊಟಕ್ಕೆ ನಿಲ್ಲಬಹುದು. ಸಂಜೆಯ ಒಳಗೆ ಬಾರ್ಕೋಟ್ ಸೇರುವೆವು ಎನ್ನುತ್ತಾ ಅಲ್ಲಿಂದ ಹೊರಟ.